ಅಮ್ಮ ರಾಧಿಕಾ, ಹಿತ್ತಾಳೆ ಪಾತ್ರೆಗೆ ಅರ್ಶನ ಹಚ್ಚಿ ಬೊಟ್ಟಿಟ್ಟು ಕಂಕಣ ಕಟ್ಟಿ ಮಡ್ಲಕ್ಕಿ ಬೇಯಿಸ್ಬೇಕು. ಸರಿ ಅತ್ತೆ. ದೇವರಿಗೆ ನೈವೇದ್ಯ ಇಟ್ಟ ಮೇಲೆ ಎಲ್ರೂ ತಿನ್ಬೇಕು. ಅಮ್ಮ ರಾಧಿಕಾ, ಹೊಸ ಸೊಸೆ ಮಡ್ಲಕ್ಕಿ ಪ್ರಸಾದ ಮಾಡೋದು ಅಂದ್ರೆ ಮನೆಯಲ್ಲಿ ಯಾರು ಹಸಿವೆಯಿಂದ ಇರಬಾರ್ದು ಅಂತ ಸಮಯಕ್ಕೆ ಅಡಿಗೆ ಮಾಡಿ ಎಲ್ರೂ ಹೊಟ್ಟೆ ತುಂಬಿಸ್ತೀನಿ ಅಂತ, ತನ್ನ ಹೊಟ್ಟೆಗೆ ಬಟ್ಟೆ ಕಟ್ಟಾದ್ರೂ ವಂಶಾಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡೋದು. ಯಾವ ಕ್ಷಣದಲ್ಲೂ ನಿರ್ಲಕ್ಷ್ಯ ಮಾಡದೆ ಜಾಗ್ರತೆಯಿಂದ ಪ್ರಸಾದ ಮಾಡಬೇಕು. ಎಲ್ಲೂ ಅಪಚಾರ ನಡಿಬಾರ್ದು. ನಾನ್ ಹೆಲ್ಪ್ ಮಾಡ್ಲಾ ಅಕ್ಕ? ಪ್ರಿಯಾ, ಯಾರ್ ಸಹಾಯನೂ ತಗೊಳ್ದೆ ನಿಮ್ಮ ಅಕ್ಕನೇ ಖುದ್ದಾಗ್ ಮಾಡ್ಬೇಕು. ಅಮ್ಮ ರಾಧಿಕಾ, ನೀನ್ ಹೋಗಿ ಶುರು ಮಾಡು. ಇದೆಲ್ಲ ಬೇಕಾಗಿಲ್ಲ ರಾಧಿಕಾ. ನೀನ್ ಯಾಕೆ ಹೀಗ್ ಮಾಡ್ದೆ? ಪ್ರೀತಿ ಅಂದ್ರೆ ಜೀವನ ಪೂರ್ತಿ ಜೊತೆಲಿರ್ತೀವಿ ಅಂತ 2 ಮನ್ಸುಗಳು ಮಾಡ್ಕೊಳ್ಳೋ ಪ್ರಮಾಣ. ಹ ರಾಧಿಕಾ, ರಾಧಿಕಾ, ಅಯ್ಯೋ, ಅಕ್ಕ ಏನಾಯ್ತಕ್ಕ? ಪ್ರಿಯಾ, ಅಯ್ಯಯ್ಯಯ್ಯಯ್ಯೋ, ಎಂತ ಅಪಚಾರ ನಡೆದೋಗಿದೆ. ಪ್ರಸಾದ ಅಷ್ಟೂ ನೆಲದ ಪಾಲಾಗಿದೆ. ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಅತ್ತೆ ಪದೇ ಪದೇ ಹೇಳಿದ್ರಲ್ಲಕ್ಕ. ಹೀಗ್ ಮಾಡ್ಬಿಟ್ಟಿಯಲ್ಲಕ್ಕ.
ಇದು ನಿನ್ನ ನಿರ್ಲಕ್ಷ್ಯನಾ ಅತಿ ಬುದ್ಧಿವಂತಿಕೆನಾ? ಅಪಚಾರ ನಡಿಬಾರ್ದು ಅಂತ ಗಿಣಿಗ್ ಹೇಳ್ದಾಗ ಹೇಳಿದ್ದೆ. ಪ್ರಸಾದನ ಮಾಡೋವಾಗ ಧ್ಯಾನ ಯಾವ ಕಡೆ ಇತ್ತು? ಕಣ್ತಪ್ಪಿ ಮಾಡಿರ್ತಾಳತ್ತೆ. ಪ್ರಿಯಾ, ಸಾಂಪ್ರದಾಯಿಕವಾಗಿ ಮಾಡೋಂಥ ಇಂಥ ಆಚಾರದಲ್ಲಿ ಕಣ್ತಪ್ಪು ಅಂದ್ರೆ ಸರಿ ಹೋಗಲ್ಲ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಾನ್ ಮಾಡಿರೋ ಅಪಚಾರನ ಪರಿಹಾರ ಮಾಡೋದಕ್ಕೆ ಏನ್ ಮಾಡು ಅಂದ್ರು ಮಾಡೋಕೆ ನಾನ್ ಸಿದ್ಧ ಇದ್ದೀನತ್ತೆ. ಆಹಾಹಾಹಾ, ಮಾಡೋದೆಲ್ಲ ಮಾಡಿ ಈಗ ಪರಿಹಾರ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಜಾಗೃತೆ ಇರ್ಬೇಕನ್ನೋ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು. ಅತ್ತೆ ಮೊದ್ಲೇ ಕಟ್ಟುನಿಟ್ಟಿನ ವ್ಯಕ್ತಿ. ಒಂದ್ ವೇಳೆ ಪರಿಹಾರ ಇಲ್ಲ ಅಂದ್ರೆ ಯಾವ ಅನಿಷ್ಟ ನಡೆಯುತ್ತೋ ಏನೋ. ನೀವು ಬಾಯಿ ಮುಚ್ತೀರಾ? ಹೇಳಿ ಅತ್ತೆ, ಏನ್ ಮಾಡ್ಲಿ ನಾನು? ತಿಳ್ಕೊಂಡು ಹೇಳ್ತೀನಿ. ಕಂದ ಕೈಲಾಶ್, ಏನಾಯ್ತು? ಏನಿಲ್ಲ ಅಮ್ಮ. ಅವಾಗ ನೀನ್ ಬೇಜಾರಲ್ಲಿದ್ದೆ ಅಂತ ಸಮಾಧಾನ ಹೇಳ್ದೆ ಹೊರತು ಅತ್ತೆ ನಿಂಗ ಆತರ ಹೊಡೆದಿದ್ದು ನಂಗಿಷ್ಟ ಆಗಿಲ್ಲ ಅಕ್ಕ. ಅಷ್ಟು ಸಣ್ಣ ವಿಷಯಕ್ಕೆ ಕೈ ಮಾಡ್ಬಿಡೋದಾ? ಕಡೆ ಪಕ್ಷ ಸಾಹಿಬ್ರಾದ್ರೂ ತಾಯಿಗೆ ತಪ್ಪು ಅಂತ ಹೇಳ್ಬೇಕಲ್ವಾ? ನನ್ನಿಂದ ಅಪಚಾರ ನಡೆದಿದೆ. ಅದಿಷ್ಟ ಆಗದೆ ಅತ್ತೆ ನನಗ್ ಹೊಡೆದಿದ್ದಾರೆ. ಅದನ್ನ ನಾನೇನ್ ತಪ್ಪಾಗಿ ಭಾವಿಸ್ತಿಲ್ಲ. ಯಾಕಂದ್ರೆ ಅತ್ತೆ ಅವ್ರಿಗೆ ನನ್ ಮೇಲ್ ಕೋಪ ಇಲ್ಲ. ನಡೆದಿರೋ ದೋಷದಿಂದ ಯಾವ ಕೇಡ್ ನಡೆಯತ್ತೋ ಅನ್ನೋ ಭಯ ಅಷ್ಟೇ. ಅಷ್ಟೇ ಅಲ್ಲ, ಕೈಲಾಶ್ ಅವ್ರು ಕಾಪಾಡಿದ್ರಿಂದನೇ ದೊಡ್ಡ ಅನಾಹುತ ತಪ್ತು. ಅಕ್ಕ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಈ ವಿಷಯ ಅವ್ರಿಗೆ ಹೇಳ್ತೀನಿ. ಏಯ್ ಪ್ರಿಯಾ, ಆವೇಶದಲ್ಲಿ ಅಪ್ಪಂಗೆ ತೊಂದರೆ ಕೊಡ್ಬೇಡ. ಅತ್ತೆ ಅವರು ನನ್ನನ್ನು ಹೊಡೆದ್ರು ಅಂತ ಗೊತ್ತಾದ್ರೆ ಅಪ್ಪ ಆಮೇಲೆ ಊಟ ತಿಂಡಿ ಬಿಟ್ಟು ನನ್ ಚಿಂತೆಲೆ ಮುಳುಗ್ಬಿಡ್ತಾರೆ. ಅದೇನೋ ನಿಜಾನೇ, ಹೇಳಲ್ಲ ಬಿಡಕ್ಕ. ಹಲೋ ಪ್ರಿಯಾ, ಅಮ್ಮ
ನೀನು ಅಕ್ಕ ಏನ್ ಮಾಡ್ತಿದ್ದೀರಮ್ಮ? ಅಕ್ಕ ಪಕ್ಕದಲ್ಲೇ ಇದ್ದಾಳಾ? ಹಾ ಇದಾಳಮ್ಮ, ಕೊಡ್ತೀನಿ ಮಾತಾಡು. ಅಮ್ಮ, ರಾಧಿಕಾ, ಅಪ್ಪ ಹೇಗಿದ್ದಾರೆ? ಅವ್ರು ಚೆನ್ನಾಗಿದಾರಮ್ಮ. ಅವ್ರ ಪ್ರಾಣ ಎಲ್ಲ ನೀನೆ. ನೀನಿಲ್ಲ ಅನ್ನೋ ನೋವು ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ. ಆದ್ರೂನು ನಿನ್ನ ಮಗಳ ತರ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋ ನಿಮ್ಮ ಅತ್ತೆಯವರು ನಿನ್ ಜೊತೆ ಇದಾರೆ ಅಂತ ಧೈರ್ಯವಾಗಿದ್ದಾರೆ. ನೀನ್ ನಮ್ಮನೇಲಿ ಇದ್ದಾಗೇನೆ ಅಲ್ಲಿ ನಿಶ್ಚಿಂತೆಯಿಂದ ಸ್ವತಂತ್ರವಾಗಿದ್ರೆ ಇಲ್ಲಿ ನಿಮ್ಮಪ್ಪ ಕೂಡ ಸಂತೋಷವಾಗಿರ್ತಾರೆ. ನೀವಿಟ್ಟಿರೋ ನಂಬಿಕೆಗೆ ತಕ್ಕ ಹಾಗೆ ಇಲ್ಲೇನು ನಡೀತಿಲ್ಲ ಅಮ್ಮ. ಅತ್ತೆ ಅಕ್ಕನ್ ಹೊಡೆದ್ರು ಅಂತ ಗೊತ್ತಾದ್ರೆ ನೀನು ಅಪ್ಪ ನೊಂದ್ಕೋತೀರಾ ಅಂತ ಬಲವಂತವಾಗಿ ಅಕ್ಕ ನನ್ ಬಾಯಿ ಮುಚ್ಚಿಸ್ತಿದ್ದಾಳೆ. ಅಮ್ಮ, ಅಪ್ಪನ್ನ ನೋಡ್ಬೇಕು ಅನಿಸ್ತಿದೆ. ಒಂದ್ಸಲ ಕರ್ಕೊಂಡ್ ಬರಕ್ಕಾಗತ್ತಾ? ಖಂಡಿತ ಕರ್ಕೊಂಡ್ ಬರ್ತೀನಮ್ಮ. ರಾಧಿಕಾ, ಹೇಳಮ್ಮ. ನೀನ್ ಸರಿಯಾಗಿ ಊಟ ಮಾಡ್ತಿದ್ಯಾ? ಹಾ. ಅಥವಾ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರಲ್ಲೇ ಹೊಟ್ಟೆ ತುಂಬಿಸ್ಕೊತಿದ್ಯಾ? ಅಮ್ಮ, ಅಪ್ಪಂಗೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ಹೇಳು. ನಾನಿಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ಹೆತ್ ಕರಳು ತಡೆಯೋಕಾಗ್ದೆ ಕೇಳ್ದೆ ಅಷ್ಟೇ. ಆದ್ರೂ ನೀನ್ ತಿಂದೇ ಇದ್ರೆ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನಿಮ್ಮತ್ತೆ ಸುಮ್ನೆ ಇರ್ತಾರಾ? ಇಲ್ಲ ನಿನ್ ಗಂಡ ಸುಮ್ನೆ ಇರ್ತಾರಾ? ಅವರೇ ಕೈಯಾರೆ ತಿನ್ನಿಸ್ಬಿಡ್ತಾರೆ. ಅಮ್ಮ, ಇವತ್ತು ಬೇಡ. ಅಮ್ಮ. ಪ್ರಿಯಾ, ಏನೋ ಹೇಳ್ತಿದ್ದೆ. ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ಸರಿನಮ್ಮ, ಹುಷಾರು. ಬಾಯ್ ಅಮ್ಮ. ಆಯ್ತಮ್ಮ, ಫೋನ್ ಇಡ್ತೀನಿ. ಹುಷಾರು. ನೀನ್ ಏನಾದ್ರೂ ಹೇಳಕ್ಕ. ಅವ್ರು ಮಾಡಿದ ಕೆಲ್ಸ ನಂಗೊಂಚೂರು ಇಷ್ಟ ಆಗಿಲ್ಲ. ಯಾವತ್ತಾದ್ರೂ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ನಿನ್ ಮೇಲೆ ಕಡೆ ಪಕ್ಷ ಕೋಪ ಮಾಡ್ಕೊಂಡಿದಾರ? ಇಷ್ಟ ಪ್ರೀತಿಯಿಂದ ನೋಡ್ಕೋತಿದ್ರು, ಅಂಥದ್ರಲ್ಲಿ ನಿನ್ ಮೇಲೆ ಅತ್ತೆ ಕೈ ಮಾಡಿದ್ದಾರೆ. ಜೊತೆಗೆ ಮಗನ್ ಕೈ ಸುಟ್ಟಿದೆ ಅಂತ ಬೇಜಾರ್ ಮಾಡ್ಕೊಂಡ್ರೆ ಹೊರತು ನಿನ್ ಕೈನೂ ಸುಟ್ಟಿದೆ ಅಂತ ಕರುಣೆನೂ ತೋರ್ಸಿಲ್ಲ. ಪ್ರಿಯಾ, ಹೇಗ್ ಹೊಡೆದ್ರು ಅಂತ ಯೋಚನೆ ಮಾಡಿದ್ರೆ ಆವೇಶ ಹುಟ್ಟಿ ಜಗಳ ನಡೆಯುತ್ತೆ. ಯಾಕೆ ಹೊಡೆದ್ರು ಅಂತ ಯೋಚನೆ ಮಾಡಿದ್ರೆ ಉತ್ತರ ಹೊಳ್ದು ಮನಃಶಾಂತಿ ಸಿಗತ್ತೆ. ಅಹಂಗಲ್ಲ, ಅಭಿಮಾನಕ್ಕೆ ಬೆಲೆ ಕೊಡು ಪ್ರಿಯಾ. ಎಲ್ಲ ಸರಿ ಹೋಗುತ್ತೆ. ನಿನ್ನಷ್ಟು ಒಳ್ಳೆತನ ನಂಗಿಲ್ಲ ಬಿಡಕ್ಕ. ಕೈ ಕೊಡು, ಔಷಧಿ ಹಚ್ತೀನಿ. ಇಲ್ಲೇ ಇರು, ಫೋನ್ ತಗೊಂಡ್ ಬರ್ತೀನಿ.
ನೀನೇ ಆಚೆ ಬಂದು ಮಾತಾಡ್ತೀಯಾ ಇಲ್ಲ ನನ್ನೇ ಒಳಗಡೆ ಬಾ ಅಂತೀಯಾ? ಅಮರ್, ನಿನ್ ಜೊತೆ ನಾನು ಖಂಡಿತ ಮಾತಾಡ್ತೀನಿ, ಆದ್ರೆ ಇವಾಗ ಬೇಡ. ನಂಗೆ ಸ್ವಲ್ಪ ಟೈಮ್ ಕೊಡು. ನಾನೇ ನಿನ್ನ ಮೀಟ್ ಮಾಡ್ತೀನಿ. ಪ್ಲೀಸ್ ಮೊದಲು ಇಲ್ಲಿಂದ ಹೊರಟೋಗು ಅಮರ್. ನಿನ್ ಮದುವೆಗೆ ಮುಂಚೆ ಕೂಡ ಯಾಕೆ ಹೀಗಿದ್ಯಾ ರಾಧಿಕಾ? ಏನಾಯ್ತು ರಾಧಿಕಾ? ಏನಾದ್ರೂ ಪ್ರಾಬ್ಲಮ್ ರಾಧಿಕಾ ಅಂತ ಎಷ್ಟೊಂದ್ಸಲ ಕೇಳಿದ್ರು ಏನೂ ಆಗಲ್ಲ, ಏನೂ ಆಗಿಲ್ಲ, ಆಮೇಲೆ ಮಾತಾಡ್ತೀನಿ ಅಂತ ನಿಜಾನ ಬಚ್ಚಿಟ್ಟು ನನ್ ಜೊತೆ ಜೀವನ ಹಂಚ್ಕೊಳ್ಬೇಕಾದ್ ನೀನು ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ. ಯೋರ್ ಟೈಮ್ ಇಸ್ ಓವರ್. ಈಗ ನಾನ್ ಹೇಳಿದ್ದೆ ಕೇಳ್ಬೇಕು. ನಾನು ಹೇಳಿದ್ದೇ ಮಾಡ್ಬೇಕು. ನನ್ನ ಒಳಗಡೆ ಬಾ ಅಂತ್ಯಾ ಇಲ್ಲ ನೀನೇ ಹೊರಗಡೆ ಬರ್ತೀಯಾ? ಅಮರ್, ಯಾವತ್ತೂ ಅಲ್ಲ, ಇವತ್ತೇ ನಾನು ನಿನ್ನ ಮೀಟ್ ಮಾಡಿ ಮಾತಾಡ್ತೀನಿ. ನಿನ್ ನೋವಿಗೆ ನಾನೇ ಕಾರಣ ಆಗಿದ್ದೀನಿ. ನಿನ್ ಪ್ರತಿ ಪ್ರಶ್ನೆಗೂ ಉತ್ತರ ಹೇಳ್ಬೇಕಾದ ಜವಾಬ್ದಾರಿ ನನ್ಗಿದೆ ಅಮರ್. ನಿನ್ ಜೊತೆ ಮಾತಾಡಿದ್ರೇನೆ ನನ್ ಮನ್ಸ್ಗೂ ಕೂಡ ತೃಪ್ತಿ ಆಗೋದು, ನನ್ ಮನ್ಸಲ್ಲಿರೋ ನೋವು ಕಡಿಮೆ ಆಗೋದು ಅಮರ್.